ಕಾಂಚಿ ವಿಜಯನಗರದ ಬುನ್ಕರ್ ಅಂದ್ರೆ ಒಬ್ಬ ರೇಷ್ಮೆಗಾರನ ಮಗಳಾಗಿದ್ಲು. ಅವಳು ನೋಡಕ್ಕೆ ತುಂಬಾ ಸುಂದರವಾಗಿ ಮತ್ತೆ ಒಳ್ಳೆ ಕೆಲಸಗಾರ್ತಿಯಾಗಿದ್ಲು. ಒಂದು ಸಲ ಮಹಾರಾಜ ವಿದ್ಯಾಧರನ ಮಗ ಶ್ರೀರಾಮ್ ಹಾಗೆ ಸುತ್ತಾಡೋದಿಕ್ಕೆ ಹೋಗಿದ್ದ. ಆಗ ಅವನ ದೃಷ್ಟಿ ಕಾಂಚಿ ಮೇಲ್ ಬಿತ್ತು. ಆಗ ಅವಳು ಚರ್ಕದಲ್ಲಿ ನೇಯ್ತಾ ಕೂತಿದ್ಲು. ಕಾಂಚಿಯ ಸೌಂದರ್ಯವನ್ನ ನೋಡಿ ಯುವರಾಜ ಶ್ರೀರಾಮ ಬೆರಗಾಗೋದ. ಇಷ್ಟು ಸುಂದರವಾಗಿರೋ ಹುಡುಗಿನ ನನ್ ಜೀವನದಲ್ಲೇ ನೋಡಿಲ್ಲ ಅಂತ ಅನ್ಕೊಂಡ. ಆ ಕೂಡ್ಲೆ ಅವನು ಕಾಂಚಿನ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ. ಮದ್ವೆ ಆಗಿ ಅವಳನ್ನ ಅರಮನೆ ಕರ್ಕೊಂಡ್ ಬಂದ. ಕಾಂಚಿಗೋಸ್ಕರ ಅರಮನೆಯಲ್ಲಿ ಎಲ್ಲಾ ವ್ಯವಸ್ಥೆಗಳು ಆಗಿತ್ತು. ಆದ್ರೂ ಕೂಡ ಅವಳಿಗೆ ಖುಷಿನೇ ಇರ್ಲಿಲ್ಲ. ಯಾಕೆಂದ್ರೆ ಕಾಂಚಿಗೆ ಚಿಕ್ಕ ಹುಡುಗಿಯಿಂದ ಅವಳು ಕೆಲಸ ಮಾಡೋದ್ರಲ್ಲಿ ಖುಷಿ ಸಿಕ್ತಿತ್ತು. ಆದ್ರೆ ಇಲ್ಲಿ ಕಾಂಚಿಗೋಸ್ಕರ ಎಲ್ಲಾ ಕೆಲಸ ಮಾಡ್ಕೊಡೋದಕ್ಕೆ ಕೆಲಸಗಾರರಿದ್ರು. ಆದ್ರಿಂದ ಅವಳು ಇಲ್ಲಿ ಯಾವುದೇ ಕೆಲಸ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅವಳು ಅರಮನೆಯಲ್ಲಿದ್ರೂ ಕೂಡ ಅವಳ ಮನಸ್ಸಿಗೆ ನೆಮ್ಮದಿ ಇರ್ಲಿಲ್ಲ. ಕಾಂಚಿ ಬೇಜಾರಲ್ಲಿರೋದನ್ನ ನೋಡಿ ಯುವರಾಜ ಅವಳಿಗೋಸ್ಕರ ವಿಧ ವಿಧವಾದ ಬಟ್ಟೆಗಳನ್ನ ತಗೊಂಡ್ ಬಂದ. ವಿಧ ವಿಧವಾದ ಒಡವೆಗಳನ್ನು ಸಹ ತಗೊಂಡ್ಬಂದ. ಎಷ್ಟೋ ರೀತಿಯ ಅಡಿಗೆಗಳನ್ನು ಕೂಡ ಕಳಿಸ್ಕೊಟ್ಟ. ಆದ್ರೂ ಕೂಡ ಕಾಂಚಿಗೆ ಖುಷಿನೇ ಇರ್ಲಿಲ್ಲ. ಒಂದಿನ ಕಾಂಚಿ ತೋಟದಲ್ಲಿ ಕೂತ್ಕೊಂಡು ವಿಶ್ರಾಂತಿ ತಗೋತಿದ್ಲು. ಹಳ್ಳಿ ಜೀವನ ಎಷ್ಟು ಚೆನ್ನಾಗಿತ್ತು. ನನ್ ಕೆಲ್ಸನ ನಾನೇ ಮಾಡ್ಕೋತಾ ಇದ್ದೆ. ಎಷ್ಟು ಜನ ಇರ್ತಾ ಇದ್ರು ಅಕ್ಕಪಕ್ಕ ಮಾತಾಡೋದಕ್ಕೆ. ಆದ್ರೆ ಇಲ್ಲಿ ಯಾವ ಕೆಲ್ಸನೂ ಇಲ್ಲ. ಮಾತಾಡೋಣ ಅಂದ್ರೆ ಅಂತ ವ್ಯಕ್ತಿನೂ ಇಲ್ಲ. ಇದೆಂತ ಹುಳ? ಇದಕ್ ಮುಂಚೆ ಯಾವತ್ತೂ ನೋಡೇ ಇಲ್ಲ. ಕಾಂಚಿ ಇದಕ್ಕೂ ಮುಂಚೆ ಇಂಥ ಹುಳನ ಯಾವತ್ತೂ ನೋಡಿರ್ಲಿಲ್ಲ. ಅದು ಕುಕ್ಕೂನ್ ಆಗಿತ್ತು. ಆ ಕುಕ್ಕೂನ್ ಮೈಯಿಂದ ದಾರ ಬರ್ತಿತ್ತು. ಅದು ರೇಷ್ಮೆ ದಾರ ಅಂದ್ರೆ ಸಿಲ್ಕ್ ಆಗಿತ್ತು. ಇದೇನಿದು? ಯಾವ್ದೋ ದಾರ ಅನ್ಸತ್ತೆ. ಎಷ್ಟು ಮೆತ್ತಗಿದೆ. ಇದ್ರಲ್ಲಿ ನಾನು ಎಷ್ಟು ಒಳ್ಳೆ ಬಟ್ಟೆ ಮಾಡ್ಬೋದು. ಸೈನಿಕ್ರೇ, ಹೇಳಿ ರಾಜ್ಕುಮಾರಿ. ಈ ಮರದಲ್ಲಿ ರೇಷ್ಮೆ ಹುಳ ಎಷ್ಟೆಲ್ಲ ಇದೆಯೋ ಅದನ್ನೆಲ್ಲ ಒಟ್ಟುಗೂಡ್ಸಿ ಮತ್ತೆ ಬಿಸಿ ನೀರಲ್ಲಿ ಹಾಕಿ ಇದ್ರ ದಾರನ ಹೀಗ್ ತೆಗಿರಿ. ಅಯ್ಯೋ ರಾಜ್ಕುಮಾರಿ, ಇದು ಹುಳನ ಇಲ್ಲ ರಾಕ್ಷಸನ? ಕಾಂಚಿ ಆದೇಶದಂತೆ ಸಿಪಾಯಿಗಳೆಲ್ಲ ಮರದಲ್ಲಿದ್ದ ಎಲ್ಲಾ ಕುಕ್ಕೂನ್ಗಳನ್ನು ತೆಗೆದು ಬಿಸಿನೀರಲ್ಲಿ ಹಾಕಿದ್ರು. ಅದರಿಂದ ತುಂಬಾ ರೇಷ್ಮೆ ದಾರ ಬಂತು. ಇದನ್ನ ನೋಡಿ ಕಾಂಚಿ ತುಂಬಾ ಖುಷಿ ಪಟ್ಲು. ಮತ್ತೆ ರೇಷ್ಮೆ ದಾರದಿಂದ ಬಟ್ಟೆನ ನೇಯೋದಿಕ್ಕೆ ಅವಳು ಒಂದು ಯಂತ್ರ ತರಿಸಿದ್ಲು. ಈ ಬಟ್ಟೆ ಅದ್ಭುತವಾಗಿದೆ. ಇಷ್ಟು ಮೃದುವಾದ ಸುಂದರವಾದ ಬಟ್ಟೆಯನ್ನ ನನ್ನ ಜೀವನದಲ್ಲೇ ನೋಡಿರ್ಲಿಲ್ಲ. ನಾನು ಕೂಡ ನೋಡಿರ್ಲಿಲ್ಲ. ಮತ್ತೆ ನನಗ್ ತುಂಬಾ ಖುಷಿ ಆಗ್ತಾ ಇದೆ ನಿಮಗಿಷ್ಟ ಆಯ್ತಲ್ಲ ಅಂತ. ನಾನು ಇದೇ ತರ ಬೇರೆ ಬಟ್ಟೆಗಳನ್ನು ಮಾಡಕ್ ಇಷ್ಟಪಡ್ತೀನಿ. ಹಾ ರಾಜ್ಕುಮಾರಿ, ನೀವ್ ಎಷ್ಟು ಬೇಕಾದರೂ ಬಟ್ಟೆಗಳನ್ನ ತಯಾರು ಮಾಡಿ. ಸಿಪಾಯಿಗಳೇ, ಮಹಾರಾಣಿ ಅವರಿಗೆ ರಾಜ್ಯದಲ್ಲಿರುವ ಎಲ್ಲ ರೇಷ್ಮೆ ಹುಳಗಳನ್ನು ತಂದುಕೊಡಿ. ಇನ್ನು ಮುಂದೆ ರಾಜ್ಯದಲ್ಲಿ ಎಲ್ಲರೂ ಈ ರೇಷ್ಮೆಯಿಂದ ಮಾಡೋ ಬಟ್ಟೆಗಳನ್ನೇ ಹಾಕೊಳ್ಬೇಕು. ಸರಿ ರಾಜ್ಕುಮಾರ. ಮುಂಚಿನ ಹಾಗೆ ಕೆಲಸ ಮಾಡ್ತಿದ್ದ ಕಾಂಚಿ ಮುಖದಲ್ಲಿ ಖುಷಿ ಕಾಣಿಸ್ತು. ಇದೇ ತರ ಕಾಂಚಿ ತಯಾರಿಸಿದ ಬಟ್ಟೆ ತುಂಬಾ ಮೃದುವಾಗಿತ್ತು. ಎಷ್ಟು ಮೃದುವಾಗಿತ್ತು ಅಂದ್ರೆ ಈ ಬಟ್ಟೆ ಬಗ್ಗೆ ಅಕ್ಕಪಕ್ಕದ ರಾಜ್ಯದವರೆಲ್ಲ ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ರು.
ಮತ್ತೆಲ್ರೂ ಆ ರೇಷ್ಮೆ ಬಟ್ಟೆನ ತಯಾರು ಮಾಡೋದಿಕ್ಕೆ ನಿರ್ಧಾರ ಮಾಡ್ಕೊಂಡ್ರು. ಮಹಾರಾಜರಿಗೆ ಜಯವಾಗಲಿ. ನಾನು ನಿಮಗಾಗಿ ಮಹಾರಾಜ ಹಿಮಬಿಂದುವಿನಿಂದ ಒಂದು ಸುದ್ದಿ ತಂದಿದ್ದೇನೆ. ಹಾ ಮಹಾಮಂತ್ರಿ, ಹೇಳಿ. ನಾವು ನಿಮ್ಮ ರಾಜ್ಯದಲ್ಲಿರುವ ಉತ್ತಮವಾದ ರೇಷ್ಮೆ ಬಟ್ಟೆಯ ಬಗ್ಗೆ ಬಹಳಷ್ಟು ಕೇಳಿದ್ದೇವೆ. ಮಹಾರಾಜರು ಕೇಳ್ತಿದ್ದಾರೆ, ಅದನ್ನ ತಯಾರು ಮಾಡೋ ವಿದ್ಯೆ ನಮಗೂ ತಿಳಿಸ್ಕೊಡಿ ಅಂತ. ವಿದ್ಯೆ ಅಂತೂ ಹೇಳ್ಕೊಡೋದಿಕ್ಕೆ ತಾನೇ ಇರೋದು. ಒಂದ್ ವೇಳೆ ನೀವಿದನ್ನ ಹೇಳ್ಕೊಟ್ರೆ ನಿಮ್ಮ ಹೆಸರು 4 ದಿಕ್ಕುಗಳಿಗೂ ಹರಡುತ್ತೆ. ಹಾ ಖಂಡಿತ. ಕ್ಷಮಿಸಿ ಮಹಾರಾಜ, ನಾನೇನೋ ಹೇಳಬೇಕು ಅಂತಿದ್ದೀನಿ. ಅದೇನು ಹೇಳಿ ಯುವರಾಜ. ಈ ವಿದ್ಯೆ ನಮ್ಮ ರಾಜ್ಯದ ಆದಾಯವಾಗಿದೆ. ನಾವು ಈ ವಿದ್ಯೆಯಿಂದ ವ್ಯಾಪಾರ ಮಾಡಬಹುದೇ ಹೊರತು ಈ ರಹಸ್ಯವನ್ನ ಯಾರಿಗೂ ಹೇಳೋ ಹಾಗಿಲ್ಲ. ಒಮ್ಮೆ ಯೋಚಿಸಿ ಮಹಾರಾಜ, ಈ ರೇಷ್ಮೆ ಬಟ್ಟೆಯ ವ್ಯಾಪಾರದಿಂದ ನಮ್ಮ ರಾಜ್ಯ ಎಷ್ಟು ಬೆಳಿಬಹುದು ಅಂತ. ನಾವು ಯುವರಾಜರ ಮಾತಿಗೆ ಖಂಡಿತ ಒಪ್ಪುತ್ತೇವೆ. ಮಹಾಮಂತ್ರಿ, ನಮ್ಮನ್ನ ಕ್ಷಮಿಸಿ. ಯಾವುದೇ ತೊಂದರೆ ಇಲ್ಲ ಮಹಾರಾಜ. ರಾಜಕುಮಾರ ನಮಗೆ ವ್ಯಾಪಾರಕ್ಕೆ ಅನುಮತಿ ಕೊಟ್ಟಿದ್ದಾರಲ್ಲ, ಇದೇ ನಮಗೆ ಬಹಳಷ್ಟು ಆಯ್ತು. ಹೀಗೆ ವಿಜಯನಗರದ ಅಕ್ಕಪಕ್ಕದ ರಾಜ್ಯದವರೆಲ್ಲ ರೇಷ್ಮೆ ಬಟ್ಟೆಗಳ ವ್ಯಾಪಾರ ಶುರು ಮಾಡ್ಕೊಂಡ್ರು. ಈ ವಿದ್ಯೆ ಬೇರೆ ಯಾವುದೇ ರಾಜ್ಯದವರಿಗೆ ಗೊತ್ತಾಗಬಾರ್ದು ಅಂತ ಮಹಾರಾಜ ಆದೇಶ ಮಾಡ್ದ. ವಿಜಯನಗರದಿಂದ ಯಾವುದೇ ರೇಷ್ಮೆ ಹುಳ ಆಗಿರ್ಲಿ, ರೇಷ್ಮೆ ದಾರ ಆಗಿರ್ಲಿ, ವಿಜಯನಗರದಿಂದ ಆಚೆ ತಗೊಂಡು ಹೋಗ್ಬಾರ್ದು ಅಂತ ಆದೇಶ ಕೊಟ್ಟಿದ್ದ. ಈ ವಿದ್ಯೆಯನ್ನು ಯಾರಿಗೂ ಹೇಳ್ಬಾರ್ದು ಅನ್ನೋ ಆದೇಶ ಮಾಡಿದ್ದ. ರೇಷ್ಮೆ ಬಟ್ಟೆಯ ವ್ಯಾಪಾರದಿಂದ ವಿಜಯನಗರ ತುಂಬಾ ಅಭಿವೃದ್ಧಿ ಆಯ್ತು. ಹಾಗೆ ಶ್ರೀಮಂತ ರಾಜ್ಯ ಕೂಡ ಆಯ್ತು. ಈ ಸೀರೆಗಳು ಎಷ್ಟು ಚೆನ್ನಾಗಿದೆ. ಇದೆಲ್ಲ ಯಾರಿಗೋಸ್ಕರ? ನಿನ್ಗೋಸ್ಕರ. ನನ್ಗೋಸ್ಕರನಾ? ಮರ್ತೋದ್ಯಾ, ಇವತ್ ನಿನ್ಗೆ ವಿದಾಯ ಹೇಳುವಂತ ಸಮಯ. ಬೇರೆ ರಾಜ್ಯಗಳಲ್ಲಿ ನಾವ್ ತಯಾರು ಮಾಡಿರೋಂತ ರೇಷ್ಮೆ ಬಟ್ಟೆ ವ್ಯಾಪಾರ ಮಾಡ್ತಾರೆ. ನಮ್ಮ ರಾಜ್ಯದ ರಾಜಕುಮಾರಿಗೆ ವಿದಾಯ ಹೇಳೋವಾಗ ರೇಷ್ಮೆ ಸೀರೆ ಕೊಡ್ಲೇಬೇಕಲ್ವಾ? ನನ್ಗೆ ರೇಷ್ಮೆ ಯಂತ್ರದಿಂದ ಬಟ್ಟೆ ನೇಯೋದು ಅಂದ್ರೆ ತುಂಬಾ ಇಷ್ಟ. ನಾನ್ ಬರೀ ಸೀರೆ ಅಷ್ಟೇ ಅಲ್ಲ, ನನ್ ಜೊತೆ ಇಲ್ಲಿಂದ ರೇಷ್ಮೆ ಹುಳನ ತಗೊಂಡ್ ಹೋಗ್ತೀನಿ. ಯಾಕೆಂದ್ರೆ ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ರೇಷ್ಮೆ ಬಟ್ಟೆಗಳನ್ನ ಮಾಡ್ಬೋದು. ಈ ತರ ತಪ್ಪನ್ನ ಮಾಡ್ಬೇಡ ಮಲ್ಲಿಕಾ. ಮಹಾರಾಜರು ಆದೇಶ ಕೊಟ್ಟಿದ್ದಾರೆ. ನೀನ್ ಮರ್ತ್ಬಿಟ್ಟಿದ್ಯಾ? ನಮ್ಮ ರಾಜ್ಯ ಬಿಟ್ಟು ಹೋಗೋಕು ಮುಂಚೆ ಎಲ್ರು ತಪಾಸಣೆ ನಡೆಸ್ತಾರೆ. ಒಂದ್ ವೇಳೆ ಸಿಕ್ಕಾಕೊಂಡ್ರೆ ಶಿಕ್ಷೆ ಆಗತ್ತೆ. ಮತ್ತೆ ನಾನೇನ್ ಮಾಡ್ಲಿ? ಏನು ಮಾಡ್ಬೇಡ. ನಿನಗ್ ಯಾವಾಗ ರೇಷ್ಮೆ ಸೀರೆ ಬೇಕು ಅನ್ಸತ್ತೋ ಆಗ ಯಾರನ್ನಾದ್ರೂ ಕಳ್ಸು, ನಾನ್ ಕಳಿಸ್ಕೊಡ್ತೀನಿ. ಮಲ್ಲಿಕಾ ಮಹಾರಾಜ ವಿದ್ಯಾಧರನ ತಮ್ಮನ ಮಗಳಾಗಿದ್ಲು. ಅವಳಿಗೆ ಕೆಲವು ದಿನಗಳ ನಂತರ ಪಕ್ಕದ ರಾಜ್ಯದ ಮಹಾರಾಜನ ಜೊತೆ ಮದ್ವೆ ಕೂಡ ಆಯ್ತು. ರೇಷ್ಮೆ ಬಟ್ಟೆ ಮಾಡೋದಿಕ್ಕೆ ಮಲ್ಲಿಕಾ ಕಾಂಚಿಗೆ ಯಾವಾಗ್ಲೂ ಸಹಾಯ ಮಾಡ್ತಿದ್ಲು. ಮಲ್ಲಿಕಾಗೆ ಮದ್ವೆ ಆದ ನಂತರ ಅವಳಿಗೂ ರೇಷ್ಮೆ ಸೀರೆ ಮಾಡೋದಿಕ್ಕೆ ತುಂಬಾ ಆಸೆ ಆಗಿತ್ತು. ಆದ್ರೆ ಕುಕ್ಕುನಿಲ್ದೆ ಇದನ್ ಮಾಡಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಅವಳು ಒಂದು ಉಪಾಯ ಮಾಡಿದ್ಲು. ನಾನು ನೋಡ್ತೀನಿ ಈ ರೇಷ್ಮೆ ಹುಳನ ತಗೊಂಡ್ ಹೋಗೋದ್ರಿಂದ ಯಾರ್ ತಡಿತಾರೆ ಅಂತ. ನೋಡಮ್ಮ, ನೀನೀಗ ವಿದಾಯ ಹೇಳೋ ಸಮಯ ಬಂದಿದೆ. ಆದರೆ ನಮ್ಮ ರಾಜ್ಯದ ನಿಯಮವೇನೆಂದರೆ ನೀನು ಹೋಗುವ ಮೊದಲು ನಿನ್ನ ತಪಾಸಣೆ ಮಾಡಲಾಗುವುದು. ಹಾ ಅಣ್ಣ, ಮಾಡ್ಲಿ. ನಾನು ತಯಾರಾಗಿದ್ದೀನಿ. ದಾಸಿಯರೇ, ಇವ್ರ ಹತ್ರ ಏನೂ ಇಲ್ಲ ಮಹಾರಾಜರೇ. ಹಾಗಾದರೆ ಹೋಗಮ್ಮ. ಮಲ್ಲಿಕಾ ತನ್ನ ಬುದ್ಧಿನ ಉಪಯೋಗಿಸಿ ಕುಕ್ಕುನ ತಗೊಂಡು ಬೇರೆ ರಾಜ್ಯಕ್ಕೆ ಹೋದ್ಲು. ಮತ್ತಲ್ಲಿ ಹೋಗಿ ರೇಷ್ಮೆ ಬಟ್ಟೆನ ಮಾಡೋದಿಕ್ಕೆ ಶುರು ಮಾಡಿದ್ಲು. ಮಲ್ಲಿಕಾ ರೇಷ್ಮೆ ವಿದ್ಯೆನ ಕಲ್ತಿದ್ಲಲ್ಲ, ಅಂದ್ರೆ ವಿಜಯನಗರದಲ್ಲಿ ಕಲ್ತಿದ್ದ ವಿದ್ಯೆ, ಅದನ್ನ ಎಲ್ರೂ ನೋಡಿ ತುಂಬಾ ಖುಷಿ ಪಡ್ತಿದ್ರು. ಅದರಿಂದ ವಿಜಯನಗರ ಮತ್ತೆ ಅಲ್ಲಿಯ ರಾಜನ ಹೆಸರು ತುಂಬ ದೂರದವರೆಗೂ ಪ್ರಸಿದ್ಧವಾಯಿತು. ಮತ್ತೆ ಅಲ್ಲಿ ಕೂಡ ರೇಷ್ಮೆ ವ್ಯಾಪಾರ ಇನ್ನೂ ಹೆಚ್ಚಾಯಿತು. ಆಗ ಮಹಾರಾಜ ವಿದ್ಯಾಧರನಿಗೆ ಒಂದು ವಿಷಯ ಅರ್ಥ ಆಯ್ತು. ಯಾವುದೇ ವಿದ್ಯೆ ಆಗಲಿ ಅದನ್ನ ಬಚ್ಚಿಡಬಾರ್ದು, ಅದನ್ನ ಎಲ್ರಿಗೂ ಹೇಳ್ಕೊಡ್ಬೇಕು ಅಂತ. ಅದಾದ್ಮೇಲೆ ರೇಷ್ಮೆ ವಿದ್ಯೆನ ಕಲಿಯೋದಕ್ಕೆ ವಿಜಯನಗರಕ್ಕೆ ಬೇರೆ ರಾಜ್ಯದ ಜನಗಳು ಬರಕ್ ಶುರು ಮಾಡಿದ್ರು. If you like this video, subscribe to our channel Murthy Media.